Hello, my dear students. Welcome back to Learn Easily channel. Fear, poem by Khalil Gibran. ಈ ಒಂದು ವಿಡಿಯೋದಲ್ಲಿ ನಾವು ಫಿಯರ್ ಪೊಯಮ್ನ ಕನ್ನಡದ ಸರಳ ಸಾರಾಂಶವನ್ನು ಲೈನ್ ಬೈ ಲೈನ್ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಖಲೀಲ್ ಗಿಬ್ರಾನ್ ರವರು ಬರೆದಿರತಕ್ಕಂತಹ ಈ ಒಂದು ಫಿಯರ್ ಪೊಯಮನ್ನು ಅವರ ಒಂದು ಪೊಯಮಗಳ ಒಂದು ಸಂಗ್ರಹವಾಗಿರ್ತಕ್ಕಂಥ ದ ಪ್ರೊಫೆಟ್ನಿಂದ ಆಯ್ದುಕೊಳ್ಳಲಾಗಿರುತ್ತೆ. ಮೊದಲಿಗೆ ಈ ಪೊಯಮ್ ಫಿಯರ್ನ ಒಂದು ಮೇಯ್ನ್ ಥೀಮನ್ನು ಗಮನಿಸಿದಾಗ ಈ ಒಂದು ಪದ್ಯದಲ್ಲಿ ಭಯವನ್ನು ಮೀರಿ ನಿಲ್ಲುವುದು ಮತ್ತು ಬದಲಾವಣೆಯನ್ನು ಸ್ವೀಕರಿಸುವಂತಹ ಒಂದು ಮೇಯ್ನ್ ಥೀಮ್ ಆಗಿರುತ್ತೆ. ಇಲ್ಲಿ ನದಿಯು ಸಮುದ್ರವನ್ನು ಸೇರುವ ಮುನ್ನ ಅನುಭವಿಸುವ ಭಯ ಮನುಷ್ಯನು ಹೊಸ ಸವಾಲುಗಳನ್ನು ಎದುರಿಸುವಾಗ ಅನುಭವಿಸುವ ಆತಂಕ ಭಯಕ್ಕೆ ಸಾಕ್ಷಿಯಾಗಿರುತ್ತೆ. ನದಿಯು ತಾನು ಬಂದ ಹಾದಿಯನ್ನು ಪರ್ವತ, ಕಾಡು, ಹಳ್ಳಿ, ಬೆಟ್ಟ, ಗುಡ್ಡದಲ್ಲಿ ಬರುವಂತಹ ಒಂದು ನದಿ ಅದು ತಿರುಗಿ ನೋಡುವುದು. ನಾವು ನಮ್ಮ ಹಳೆಯ ನೆನಪುಗಳು ಮತ್ತು ನಮ್ಮ ಒಂದು ಕಂಫರ್ಟ್ ಝೋನನ್ನು ಬಿಟ್ಟು ಬರಲು ಪಡುವ ಕಷ್ಟವನ್ನು ಪ್ರತಿನಿಧಿಸ್ತಾ ಇರುತ್ತೆ. ಜೀವನದಲ್ಲಿ ಸಮಯವು ಯಾವಾಗಲೂ ಮುಂದಕ್ಕೆ ಚಲಿಸುತ್ತೆ. ನದಿ ಅಥವಾ ಮನುಷ್ಯನು ಎಂದಿಗೂ ಕೂಡ ಭೂತಕಾಲಕ್ಕೆ ಮರಳಲು ಸಾಧ್ಯವಿಲ್ಲ ಎಂಬ ಅನಿವಾರ್ಯತೆಯನ್ನು ಈ ಪೊಯಮ್ನ ಮೂಲಕ ಹೇಳ್ತಾ ಇದ್ದಾರೆ. ಇಲ್ಲಿ ಬದಲಾವಣೆಯು ಅಳಿವಲ್ಲ, ಬದಲಾಗಿ ಅದೊಂದು ವಿಕಾಸ. ನದಿಯು ಸಮುದ್ರದಲ್ಲಿ ನಾಶವಾಗೋದಿಲ್ಲ, ಬದಲಾಗಿ ತಾನೇ ಸಾಗರವಾಗಿ ಮಾರ್ಪಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನಮ್ಮ ಅಸ್ತಿತ್ವದ ಸಣ್ಣತನದ ಒಂದು ಭಯವನ್ನು ಬಿಟ್ಟು ಸವಾಲನ್ನು ಸ್ವೀಕರಿಸಿದಾಗ ಮಾತ್ರ ದೊಡ್ಡ ಒಂದು ಸಾಗರದಂತೆ ನಮ್ಮ ಅಸ್ತಿತ್ವ ಪಡೆಯಲು ಸಾಧ್ಯ ಎಂಬುದು ಈ ಒಂದು ಪೊಯಮ್ ಫಿಯರ್ನ ಒಂದು ಮೇನ್ ಥೀಮ್ ಆಗಿರುತ್ತೆ. ಇಲ್ಲಿ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ಮತ್ತು ಒಂದು ಅರ್ಥವನ್ನು ತಿಳಿಸ್ತಾ ಹೋಗ್ತಾನೆ, ಪೂರ್ತಿಯಾಗಿ ಕೇಳಿ. ನಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ಈ ಒಂದು ವಿಡಿಯೋ ಟೈಟಲ್ನ ಕೆಳಗಡೆ PDF ಲಿಂಕ್ ನೀಡಿರ್ತಾನೆ. ಇಂಗ್ಲೀಷ್ ಸಮರಿ, ಥೀಮ್ ಎಲ್ಲವೂ ಸಹ ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬಹುದಾಗಿರುತ್ತೆ. ಇಲ್ಲಿ ಖಲೀಲ್ ಗಿಬ್ರಾನ್ ರವರು ಹೇಳ್ತಾರೆ, It is said that before entering the sea, a river trembled with fear. ಇಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನದಿ ಸಮುದ್ರವನ್ನು ಸೇರುವ ಮೊದಲು ಭಯದಿಂದ ಟ್ರೆಂಬಲ್ಸ್, ನಡುಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ಇದರ ಅರ್ಥ ಮನುಷ್ಯನು ಯಾವುದೇ ದೊಡ್ಡ ಬದಲಾವಣೆಯನ್ನು ಅಥವಾ ಒಂದು ಅನಿಶ್ಚಿತತೆಯನ್ನು ಎದುರಿಸುವ ಮೊದಲು ಅನುಭವಿಸುವಂತಹ ಒಂದು ನೈಸರ್ಗಿಕ ಭಯವನ್ನು ಇದು ಸೂಚಿಸ್ತಾ ಇದ್ದಾರೆ. ಅಂದರೆ ನದಿ ಸಮುದ್ರವನ್ನು ಸೇರಬೇಕಾದ್ರೆ ಅದು ನಡುಗುತ್ತೆ. ಹಾಗೆ ಮನುಷ್ಯ ಕೂಡ ದೊಡ್ಡದಾದಂತಹ ಏನಾದರೂ ಚೇಂಜಸ್ಸನ್ನು ತಗೋಬರಬೇಕು ಅಂದಾಗ ಅಥವಾ ಒಂದು ಹೊಸತನ್ನು ಎದುರಿಸುವಾಗ ಆತ ಕೂಡ ನೈಸರ್ಗಿಕವಾಗಿ ಒಂದು ಭಯವನ್ನು ಎದುರಿಸ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಶಿ ಲುಕ್ಸ್ ಬ್ಯಾಕ್ ಅಟ್ ದ ಪಾತ್ ಶಿ ಹ್ಯಾಸ್ ಟ್ರಾವೆಲ್ಡ್ ಫ್ರಮ್ ದ ಪೀಕ್ಸ್ ಆಫ್ ದ ಮೌಂಟೈನ್ಸ್ ಆ್ಯಂಡ್ ದ ಲಾಂಗ್ ವೈಂಡಿಂಗ್ ರೋಡ್ ಕ್ರಾಸಿಂಗ್ ಫಾರೆಸ್ಟ್ಸ್ ಆ್ಯಂಡ್ ವಿಲೇಜಸ್. ಇಲ್ಲಿ ನದಿ ಒಂದು ಸಾಗರವನ್ನು ಸೇರಿದ ನಂತರ ಅದು ಹಿಂತಿರುಗಿ ನೋಡಿದಾಗ ಅದು ಟ್ರಾವೆಲ್ಡ್, ಅದು ಹರಿದು ಬಂದ ರೀತಿಯನ್ನು, ತಾನು ಕ್ರಮಿಸಿದ್ದು ಬಂದ ಹಾದಿಯನ್ನು ತಿರುಗಿ ನೋಡುತ್ತೆ. ಅದು ಮೌಂಟೇನ್ಸ್, ಪರ್ವತಗಳು, ಶಿಖರಗಳು, ಕಾಡುಗಳು, ಹಳ್ಳಿಗಳನ್ನು ದಾಟಿ ಬಂದಿರುತ್ತೆ. ಅದು ದೀರ್ಘವಾದಂತಹ ಒಂದು ರೋಡ್ಗಳನ್ನು, ವೈಂಡಿಂಗ್ ಅಂದರೆ ಅಂಕುಡೊಂಕಾದ ದಾರಿಯನ್ನು ದಾಟಿ ಬಂದಿರುತ್ತೆ, ಅದನ್ನು ನೆನೆಯುತ್ತೆ ಅಂತ. ಅಂದರೆ ಈ ಸಾಲುಗಳ ಅರ್ಥ, ನಾವು ಜೀವನದ ನಿರ್ಣಾಯಕ ಹಂತದಲ್ಲಿರಬೇಕಾದರೆ ನಮ್ಮ ಹಳೆಯ ನೆನಪುಗಳು, ಸಾಧನೆಗಳು, ನಮ್ಮ ಗುರುತನ್ನು, ನಮ್ಮ ಐಡೆಂಟಿಟಿಯನ್ನು ಬಿಟ್ಟುಕೊಡಲು ಹಿಂಜರಿತೀವಿ ಅಂತ. ನಾವು ಒಂದು ಹೊಸ ಬದಲಾವಣೆಗೆ ಅಂತಿಮ ಘಟ್ಟದಲ್ಲಿ ನಿಂತುಕೊಂಡಾಗ ನಮ್ಮ ಹಳೆಯ ನೆನಪುಗಳು, ನಮ್ಮ ಮಾಡಿರುವ ಸಾಧನೆಗಳ ಬಗ್ಗೆ ನಮ್ಮ ಗುರುತು ಎಲ್ಲವನ್ನು ಬಿಟ್ಟುಕೊಡಲು ನಾವು ಹಿಂಜರಿತೀವಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಆ್ಯಂಡ್ ಇನ್ ಫ್ರಂಟ್ ಆಫ್ ಹರ್ ಶಿ ಸೀಸ್ ಆ್ಯನ್ ಓಷನ್ ಸೋ ವ್ಯಾಸ್ಟ್ that to enter there seems nothing more than to disappear forever. ತನ್ನ ಮುಂದೆ ಹರಡಿರುವ ಬೃಹತ್ ಸಾಗರವನ್ನು ನೋಡಿದಾಗ ಅದರಲ್ಲಿ ಲೀನವಾಗುವುದು ಎಂದರೆ ಶಾಶ್ವತವಾಗಿ ಅಳಿದು ಹೋಗುವುದೇ ಎಂದು ನದಿಗೆ ಭಾಸವಾಗತ್ತೆ ಅಂತ. ಅಂದರೆ ಸಾಗರವನ್ನು ಸೇರಬೇಕಾದ್ರೆ ನದಿ ಅದರಲ್ಲಿ ಸೇರಿಕೊಂಡ್ರೆ ನಾನು ಅಳಿದು ಹೋಗ್ತೀನಿ, ನನಗೇನು ನನ್ನ ಹೆಸರೇ ಹೋಗುತ್ತೆ, ನಾನು ಶಾಶ್ವತವಾಗಿ ಇಲ್ಲದಾಗ್ತೀನಿ ಅಂತ ನದಿ ಭಾವಿಸಿಕೊಳ್ಳುತ್ತೆ ಅಂತ. ಅಂದರೆ ಇದರ ಅರ್ಥ, ಅಜ್ಞಾನತವಾದನ್ನು, ಗೊತ್ತಿಲ್ಲದೆ ಇರೋದನ್ನು ಎದುರಿಸುವಾಗ ನಮ್ಮ ಅಸ್ತಿತ್ವ ಇಲ್ಲವಾಗುತ್ತೆ ಎಂಬ ಭಯ, ಅಂಜಿಕೆ ನಮಗೆ ಎದುರಾಗುತ್ತೆ. ಸಾವು ಅಥವಾ ದೊಡ್ಡ ಬದಲಾವಣೆ ಅಂತ್ಯದಂತೆ ಕಾಣುತ್ತೆ ಅಂತ ಕವಿ ಹೇಳ್ತಾರೆ. ಬಟ್ ದೆರ್ ಈಸ್ ನೋ ಅದರ್ ವೇ, ದ ರಿವರ್ ಕೆನ್ ನಾಟ್ ಗೋ ಬ್ಯಾಕ್.
ಆದರೆ ನದಿಗೆ ಬೇರೆ ದಾರಿ ಇಲ್ಲ. ನದಿ ಆ ಸಾಗರದ ಅಂಚಿಗೆ ಬಂದು ಸೇರಬೇಕು ಅಂದ್ಕೊಂಡಾಗ ಅದು ಮತ್ತೆ ಹಿಂದಕ್ಕೆ ಹರಿದು ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನುಷ್ಯ ಕೂಡ ಕಾಲದ ಚಕ್ರವು ಮುಂದಕ್ಕೆ ಮಾತ್ರ ಚಲಿಸುತ್ತೆ. ನಾವು ಭೂತಕಾಲಕ್ಕೆ ಮರಳಲು ಸಾಧ್ಯವಿಲ್ಲ, ಬದಲಾವಣೆಯನ್ನು ಸ್ವೀಕರಿಸಲೇಬೇಕು ಅಂತ ಇಲ್ಲಿ ಖಲೀಲ್ ಗಿಬ್ರಾನ್ ಅವರು ಹೇಳ್ತಾರೆ. ನೋಬಡಿ ಕ್ಯಾನ್ ಗೋ ಬ್ಯಾಕ್. ಟು ಗೋ ಬ್ಯಾಕ್ ಈಸ್ ಇಂಪಾಸಿಬಲ್ ಇನ್ ಎಕ್ಸಿಸ್ಟೆನ್ಸ್. ಯಾರೂ ಸಹ ಹಿಂದಕ್ಕೆ ಹೋಗಲು ಸಾಧ್ಯ ಇಲ್ಲ. ನಮ್ಮ ಒಂದು ಅಸ್ತಿತ್ವದಲ್ಲಿ ಹಿಂದಕ್ಕೆ ಮರಳುವುದು ಅಸಾಧ್ಯ. ಜೀವನ ಅಂತಕ್ಕಂಥ ನಿರಂತರವಾಗಿ ಚಲಿಸುತ್ತೆ, ಮುಂದೆ ಹೋಗುತ್ತೆ. ಹಳೆಯದನ್ನು ಅಂಟಿಕೊಂಡಿರೋದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾರೆ. ದ ರಿವರ್ ನೀಡ್ಸ್ ಟು ಟೇಕ್ ದ ರಿಸ್ಕ್ ಆಫ್ ಎಂಟರಿಂಗ್ ದ ಓಷನ್ ಬಿಕಾಸ್ ಓನ್ಲಿ ದೆನ್ ವಿಲ್ ಫಿಯರ್ ಡಿಸಪಿಯರ್. ನದಿ ಸಾಗರವನ್ನು ಸೇರುವ ಒಂದು ಸಾಹಸವನ್ನು, ಒಂದು ರಿಸ್ಕನ್ನು ಮಾಡಲೇಬೇಕು. ಏಕೆಂದರೆ ಆಗ ಮಾತ್ರವೇ ಆ ನದಿಗೆ ಭಯವಿಲ್ಲದಾಗತ್ತೆ. ಸಾಗರವನ್ನು ಸೇರಿದ ಮೇಲೆ ಅದಕ್ಕೆ ಭಯ ಇಲ್ಲದಾಗತ್ತೆ ಅಂತ. ಹಾಗೆ ಮನುಷ್ಯರು ನಾವು ಕೂಡ ಭಯವನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ಆ ಭಯದಿಂದ ಮುಕ್ತಿ ಪಡೆಯಲು ಸಾಧ್ಯ. ಸವಾಲನ್ನು ಸ್ವೀಕರಿಸುವುದೇ ನಮ್ಮಲ್ಲಿರುವ ಭಯಕ್ಕೆ ಮದ್ದು ಅಂತ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ, ಬಿಕಾಸ್ ದಟ್ಸ್ ವೇರ್ ದ ರಿವರ್ ವಿಲ್ ನೋ ಇಟ್ಸ್ ನಾಟ್ ಅಬೌಟ್ ಡಿಸಪಿಯರಿಂಗ್ ಇನ್ ಟು ದ ಓಷನ್ ಬಟ್ ಆಫ್ ಬಿಕಮಿಂಗ್ ದ ಓಷನ್. ಏಕೆಂದರೆ ಅಲ್ಲಿ ಮಾತ್ರ ನದಿಗೆ ಅರಿವಾಗುತ್ತೆ, ನಾನು ಸಾಗರದಲ್ಲಿ ನಾಶವಾಗ್ತಾ ಇಲ್ಲ, ಬದಲಾಗಿ ನಾನೇ ಸಾಗರವಾಗಿ ಬದಲಾಗ್ತಾ ಇದ್ದೇನೆ ಅಂತ. ಈ ಸಾಲಿನ ಅರ್ಥ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಖಲೀಲ್ ಗಿಬ್ರಾನ್ರವರು. ಇದು ಪದ್ಯದ ಅಂತ್ಯವಾಗಿ ಆ ಒಂದು ಕೊನೆಯ ಸಾಲಲ್ಲಿ ಒಂದು ಸತ್ಯವಾದ, ಒಂದು ಆಳವಾದ ಸತ್ಯವನ್ನು ಹೇಳ್ತಾ ಇದ್ದಾರೆ. ಅಹಂಕಾರ ಅಥವಾ ಸಣ್ಣತನವನ್ನು ಬಿಟ್ಟು ಕೊಟ್ಟಾಗ ನಾವು ಬ್ರಹ್ಮಾಂಡದ ಅಥವಾ ಪರಮಾತ್ಮನ ಭಾಗವಾಗ್ತೇವೆ. ಇದು ವಿನಾಶವಲ್ಲ, ಬದಲಾಗಿ ಉನ್ನತ ಮಟ್ಟದ ಬೆಳವಣಿಗೆ ಅಂತ. ಅಂದರೆ ನದಿ ಸಾಗರದಲ್ಲಿ ಸೇರಿದಾಗ ಅದು ಸಾಗರವಾಗಿ ಬದಲಾಗುತ್ತೆ ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಮನುಷ್ಯನಲ್ಲಿರ್ತಕ್ಕಂತಹ ಭಯವನ್ನು ಬಿಟ್ಟಾಗ ಆತ ಜಯಿಸ್ತಾನೆ, ಮುಂದೆ ಹೋಗ್ತಾನೆ. ಇದರ ಒಳ ಅರ್ಥ, ಮನುಷ್ಯ ತನ್ನಲ್ಲಿರುವ ಅಹಂಕಾರ, ತನ್ನ ಭಯ, ಸಣ್ಣತನವನ್ನು ಬಿಟ್ಟು ಕೊಟ್ಟಾಗ ಆ ಮನುಷ್ಯ ಬ್ರಹ್ಮಾಂಡದ ಅಥವಾ ಪರಮಾತ್ಮನಲ್ಲಿ ಸೇರಿಕೊಳ್ತಾನೆ, ಅದರ ಭಾಗವಾಗ್ತಾನೆ. ಆ ಪರಮಾತ್ಮನಲ್ಲಿ ಸೇರಿಕೊಳ್ತಕ್ಕಂಥದ್ದು ಅದು ಮನುಷ್ಯನ ವಿನಾಶ ಅಲ್ಲ, ಬದಲಾಗಿ ಆತ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ ಅಂತ ಹೇಳಿ ಖಲೀಲ್ ಗಿಬ್ರಾನ್ರವರು ಈ ಒಂದು ಪೊಯಮ್ ಫಿಯರ್ನ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪೊಯಮ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಒಂದು ಲೈಕ್ ಮಾಡಿ ವಿಡಿಯೋಗೆ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಮರಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಇದ್ದಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.